ನಮಸ್ತೆ ಸ್ನೇಹಿತರೆ, MJ ಸ್ಪಾಟ್ಲೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂಥ ಒಂದು ಕಾಮೇನಹಳ್ಳಿ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ನಮ್ಮ ಜೊತೆ ಲೋಕೇಶಪ್ಪ ಅಂತ ಈ ಒಂದು ಜಮೀನಿನ ಮಾಲೀಕರಿದ್ದಾರೆ. ಈ ಒಂದು ಜಮೀನಲ್ಲಿ ದಾಳಿಂಬೆ ಕೃಷಿ ಮಾಡ್ತಾ ಇದ್ದಾರೆ. ಈ ಒಂದು ಕೃಷಿನ ಯಾವ ರೀತಿ ಮಾಡೋದು, ಇದರಲ್ಲಿ ಯಾವ ರೀತಿ ಒಂದು ರೋಗ ಬರುತ್ತೆ, ಅದನ್ನು ಯಾವ ರೀತಿ ನಾವು ಒಂದು ಅಳವಡಿಸೋದು ಮತ್ತು ಅದನ್ನು ನಾಶ ಮಾಡೋದು ಹೇಗೆ, ಅದೊಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಇದೇ ರೀತಿ ಒಂದು ಕೃಷಿ ಸಂಬಂಧಪಟ್ಟ ವೀಡಿಯೋಗಳು ನಮ್ಮ ಒಂದು ಚಾನಲ್ ತುಂಬ ಇದೆ. ಸೊ ನಿಮಗೇನಾದ್ರು ಒಂದು ಆಸಕ್ತಿ ಇದ್ದರೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಅದರೊಂದು ಇನ್ಫಾರ್ಮೇಷನ್ನ ತಿಳ್ಕೊಂಡು ಬನ್ನಿ. ಈ ಒಂದು ವೀಡಿಯೋನ ಕಂಟಿನ್ಯೂ ಮಾಡೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀವಿ. ಸೊ ಈ ಒಂದು ಕೃಷಿ ಮಾಡಬೇಕು ಅಂತ ನಿಮ್ಗೆ ಏನಕ್ಕೆ ಅನಿಸ್ತು? ಅದೇ ನಾವು ಕೃಷಿಕರು. ನಾವು ಮುಂಚೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ. 18 ವರ್ಷ ಬೆಂಗಳೂರಲ್ಲಿದ್ದೆ. ಸೊ ಅಲ್ಲಿ ಬರ್ತಕ್ಕಂಥ ಆದಾಯ ಅಲ್ಲಿ ಖರ್ಚು ವೆಚ್ಚಕ್ಕೆ ಸಾಕಾಗ್ತಾಯಿತ್ತು. ಹಾಗೆ ಇದು ಒಂದು ಕಮರ್ಷಿಯಲ್ ಬೆಳೆ ಆಗಿರುತ್ತೆ, ಎಲ್ಲ ಮಾಡ್ತಾಯಿದ್ದಾರಲ್ಲ, ನಾವು ಒಂದು ಪ್ರಯತ್ನ ಪಡೋಣ ಅಂಥೇಳಿ 2023-24ರಲ್ಲಿ ಗಿಡ ನೆಟ್ಟು ಈ ವರ್ಷ 2ನೇ ಬೆಳೆ. ಸ್ಟಾರ್ಟಿಂಗ್ ಫಸ್ಟ್ನೇ ವರ್ಷದಲ್ಲಿ ಅಂತ ಸಿಕ್ಕಿಲ್ಲ, ಇಳುವರಿ ಸಿಕ್ಕಿಲ್ಲ. ಈ ವರ್ಷ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಸೊ ಫಸ್ಟ್ ಟೈಮ್ ಒಂದು ಪ್ರಯತ್ನ ಮಾಡಿದ್ವಿ. ಮುಂಚೆ ರಾಗಿ, ಜೋಳ, ಹಾಗೆ ಎಳ್ಳು ಎಲ್ಲ ಬೆಳೀತಾ ಇದ್ದು. ಬಟ್ ಈಗ ಅತಿ ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ ಎಳ್ಳು ಇವಾಗ ಇತ್ತೀಚೆಗೆ ತುಂಬ ಕಮ್ಮಿ. ಓಕೆ. ಸೊ ಈ ಒಂದು ಕೃಷಿಯನ್ನು ಇದು ಒಂದು ಪ್ರಯೋಗ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಓಕೆ. ಸೊ ಈ ಒಂದು ಕೃಷಿ ನೀವು ಎಷ್ಟು ಎಕರೆಗೆ ಹಾಕಿದ್ದೀರಾ? ಇದು ನಮ್ದು 2 ಎಕರೆಗಿದೆ. 2 ಎಕರೆಗೆ ಹಾಕಿದ್ದೀರಾ. ಸೊ ಒಂದು ಎಷ್ಟು ಸಸಿ ನಟ್ಟಿದ್ದೀರಾ? 620 ಸಸಿ ನೆಟ್ಟಿದ್ದೀವಿ. 620 ಸಸಿ. ಸೊ ಒಂದು ಸಸಿಲಿ ಒಂದು ಎಷ್ಟು ಕೆಜಿ ನಾವು ಬೆಳಿಬೋದು? ಇವಾಗ ನಿರೀಕ್ಷೆ ಈ ವರ್ಷ 2ನೇ ವರ್ಷದ ಬೆಳೆ 3 ಬಾಕ್ಸ್ ಅಂತ ತೆಗಿಬೋದು ಅಂತ ಇದೆ. 3 ಬಾಕ್ಸ್ ಅಂದ್ರೆ ಒಂದು ಬಾಕ್ಸಲ್ಲಿ 40 ಕಾಯಿ ಇಡಿಸುತ್ತೆ. ಹಾಗೆ 3 ಬಾಕ್ಸ್ ಸಿಗುತ್ತೆ. ಓಕೆ. ಒಂದು ಎಷ್ಟು ಒಂದು ಅಂದಾಜು ಎಷ್ಟು ಕೆಜಿ ಬರ್ಬೋದು ಒಂದು ಬಾಕ್ಸ್? 10 ಕೆಜಿ ಬಾಕ್ಸು. 10 ಕೆಜಿ ಬಾಕ್ಸು. ಓಕೆ. ಮತ್ತು ಇದು ಕ್ಲೀನ್ ಮಾಡಿಸಿದ್ದೀರಾ ಫುಲ್ಲು? ಎಲ್ಲ ಮಿಷಿನ್ ಓಡಿಸ್ತೀವಿ. ಎಲ್ಲ ಮಿಷಿನ್ ಅವಾಗ ಮಿಷಿನ್ ಓಡಿಸ್ತಾನೆ ಇರಬೇಕು. ಓಕೆ. ಮತ್ತು ಇದಕ್ಕೆಲ್ಲ ನೀರಾವರಿ ಯಾವ ರೀತಿ ಮಾಡಿ? ನೀರಾವರಿ ಎಲ್ಲ ಜಟ್ಟು ಅಂದರೆ ಬಳ್ಳಿ ಎಳೆದ್ಬಿಟ್ಟು ಇದರಲ್ಲಿ ಪೈಪಲ್ಲಿ ಬಿಡ್ತೀವಿ ನೀರೆಲ್ಲ. ಮತ್ತೆ ಇದು ಸ್ಕ್ರೀನ್ ಏನು ಹಾಕಿದ್ದೀರಾ? ಇದು ಗಿಳಿಗಳು ಬರುತ್ತೆ. ಗಿಳಿಗಳು ಕಾಯಿಯನ್ನ ತಿನ್ನುತ್ತೆ. ಆ ಉದ್ದೇಶಕ್ಕೆ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಹಾಕಿದ್ದೀರಾ. ಓಕೆ. ಇದರಲ್ಲಿ ಒಂದು ಯಾವ ರೀತಿ ಒಂದು ರೋಗ ಬರುತ್ತೆ ಅದನ್ನು ತಿಳಿಸ್ಕೊಡ್ತೀರಾ? ರೋಗ ಅಂತಂದ್ರೆ ಇಲ್ಲಿ ಡ್ರಿಪ್ಸ್ ಆಗುತ್ತೆ. ಆಮೇಲೆ ಕೊಂಡ್ಲಿ ಹುಳ ಬರುತ್ತೆ. ಡ್ರಿಪ್ಸ್ ಅಂದ್ರೆ ಸಣ್ಣ ಹುಳಗಳು ಇರುತ್ತೆ. ಇದರಲ್ಲಿ ಗೊತ್ತಾಗುತ್ತೆ ಈ ತರ. ಈ ಔಷಧಿ ಹೊಡೆದ್ರೆ ಸಿಗಲ್ಲ, ಇಲ್ಲ ಕಾಣಿಸಲ್ಲ ಹುಳ, ಅದು ಡ್ರಿಪ್ಸು. ಆಮೇಲೆ ಕೊಂಡ್ಲಿ ಹುಳ ಆ ಥರ ರೋಗ ಬರುತ್ತೆ. ಆಮೇಲೆ ನೀರು ಜಾಸ್ತಿ ಬಿಟ್ಟರೆ ಬೈಟಕ್ ಅಂತ ಬರುತ್ತೆ. ತೊಟ್ಟಿಂತವ ಇದೆ, ಇಲ್ಲಿ ತೊಟ್ಟಿಂತವ ಕೆಟ್ಟು ಹೋಗ್ತಾ ಇರುತ್ತೆ. ಅದು ಅಂದರೆ ಇಷ್ಟೇ ಸೀಮಿತ ನೀರು ಬಿಡಬೇಕು. ಇಷ್ಟು ಲೀಟ್ರು ಒಂದು ದಿವಸಕ್ಕೆ ಇಷ್ಟು ಲೀಟ್ರ್ ಬಿಡಬೇಕು ಅಂತ ಇರುತ್ತೆ, ಅಷ್ಟೇ ಬಿಡಬೇಕು. ಯಥೇಚ್ಛವಾಗಿ ಅದು 1.5 ಅಡಿ ಆ ಕಡೆ ಈ ಕಡೆ ಗೊಬ್ಬರ ನೀರನ್ನ ಕೊಡಬೇಕು. ಬುಡದಲ್ಲಿ ನೀರು ಕೊಡೋಂಗಿಲ್ಲ. ಬುಡದಲ್ಲಿ ಕೊಡೋಂಗಿಲ್ಲ. 1.5 ಅಡಿ ಡಿಸ್ಟೆನ್ಸ್ ಅಲ್ಲಿ ನೀರು ಕೊಡಬೇಕು ಅದಕ್ಕೆ. ಇದೊಂದು ಗಿಡಕ್ಕಿಂತ ಒಂದು ಗಿಡಕ್ಕೆ ಎಷ್ಟು ಅಡಿ ಡಿಫ್ರೆನ್ಸ್? 13 ಅಡಿ. ಅಂದರೆ ಅವರ ಅವಶ್ಯಕತೆ ಇದ್ದಂಗೆ ಹಾಕಿ 13 ಅಡಿ, 11 ಅಡಿ, 10 ಅಡಿ ಆ ಥರ ಅವರಿಗೆ ಇಷ್ಟಪಟ್ಟಂಗೆ ಹಾಕಿ. ಅಕ್ಷರ 13 ಅಡಿಗೆ ಹಾಕ್ಸಿದ್ರೆ ಗಿಡ ಬರ್ತಾ 10 ಇಯರ್ಸ್ ತನಕ ಇರುತ್ತೆ. ಮೇಂಟೈನ್ ಮಾಡಿ 10 ವರ್ಷ ತನಕ ಇರುತ್ತೆ. ಅದು ಬೆಳೀತಾ ದೊಡ್ಡದಾಗಿ ಬೆಳೆಯುತ್ತೆ. ಆವಾಗ ನಾವೇನು ಮಾಡಬೇಕು, ಡಿಸ್ಟೆನ್ಸ್ ದೂರ ಹಾಕಿದಷ್ಟು ಒಳ್ಳೆಯದು. ಫಸಲು ಸಹ ಜಾಸ್ತಿ ಬರುತ್ತೆ. ಮತ್ತೆ ಇದು ನೀವು ಹೇಳಿ 10 ವರ್ಷವರೆಗೂ ಬೆಳಿಬೋದು ಅಂತ. ಮತ್ತೆ ಇಳುವರಿ ಏನಾದ್ರು ಕಮ್ಮಿ ಆಗುತ್ತೆ ವರ್ಷ? ಇಲ್ಲ, ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿ ವರ್ಷಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ. ಹೋದ ವರ್ಷ 1.5 ಬಾಕ್ಸ್ ಬಿದ್ದಿತ್ತು. 1.5 ಬಾಕ್ಸ್ ಅಂದರೆ ಒಂದು 60 ಕಾಯಿ 70 ಕಾಯಿ ಈ ಥರ ಇತ್ತು. ಈ ವರ್ಷ 150 ಕಾಯಿ 120 ಕಾಯಿ ಈ ಥರ ಇದೆ. ಆವ್ರೇಜ್ ಒಂದು 3 ಬಾಕ್ಸ್ ಅಂತ ಲೆಕ್ಕ ಸಿಗುತ್ತೆ. ಓಕೆ. ಮತ್ತೆ ಇದು ನೀವು ನೋಡ್ತಾ ಇದ್ದೀನಿ, ಒಂದು ದಾರದಲ್ಲಿ ಎಲ್ಲ ರಂಬೆಗಳನ್ನ ಕಟ್ಟಿದ್ದೀರಾ. ಏನಕ್ಕೆ ಕಟ್ಟಿದ್ದೀರಾ? ಅದು ಏನಕ್ಕೆ ಕಟ್ಟಿದ್ದೀವಿ ಅಂದರೆ ಇದು ಕೆಳಗಡೆ ತೂಕ ಬರ್ತಾ ಭೂಮಿ ತಾಕುತ್ತೆ. ಆಗ ಇದು ಭೂಮಿ ತಾಕಬಾರ್ದು, ಗಿಡ ಕೊಂಗೆ ಮುರ್ಕೋಬಾರ್ದು ಅಂತ ತಂತಿಗೆ ಕಟ್ಟಿರ್ತೀವಿ. ಅದು ಸಪೋರ್ಟಿಂಗ್ ತಂತಿ ಹಾಕಿದ್ವಿ, ಆ ತಂತಿ ಕಟ್ಟಿರ್ತೀವಿ. ಓಕೆ. ಮತ್ತೆ ಈ ತುದಿಲೆಲ್ಲ ಒಂದೊಂದು ಕಡೆ ಕಟ್ ಮಾಡಿರೋದು ನೋಡಿದ್ದೀನಿ. ಅದು ಏನಕ್ಕೆ ಕಟ್ ಮಾಡ್ತಾರೆ? ಏನಕ್ಕೆ ಅಂದರೆ ಇದು ಗಿಡ ಮುಂದಕ್ಕೆ ಸ್ಪ್ರೆಡ್ ಆಗಬಾರ್ದು, ಕಾಯಿ ದಪ್ಪ ಆಗಬೇಕು ಅನ್ನೋ ಉದ್ದೇಶಕ್ಕೆ. ಆ ಉದ್ದೇಶಕ್ಕೆ ಅದನ್ನು ಚಿಗುರಿಂದ ಬರ್ತದೆ, ಅದನ್ನು ತೆಗೆದಿದ್ದೀವಿ. ಓಕೆ. ಮತ್ತೆ ಇದು ಫಸ್ಟ್ ಟೈಮ್ ಕಾಯಿ ಬಂದಾಗ ಏನು ಚಿಕ್ಕದಾಗಿ ಬರೋದು, ದೊಡ್ಡದಾಗಿ ಬರೋದು, ಆ ಥರದ್ದು ಏನಾರು ಇದೆಯಾ ಅನುಭವ? ಅಲ್ಲ, ಸ್ಟಾರ್ಟಿಂಗ್ ಹೂ ಬರುತ್ತೆ, ಮೊಗ್ಗಾಗುತ್ತೆ. ಆ ಥರ ಬತ್ತ ಸಣ್ಣದಾಗಿ ರೆಡ್ ಕಲರ್ ಕಾಯಿ ಆಗುತ್ತೆ. ಆಮೇಲೆ ಬತ್ತ 20 ಗ್ರಾಮು, 30 ಗ್ರಾಮು, 150 ಗ್ರಾಮು, 200 ಗ್ರಾಮು, 300 ಗ್ರಾಮು, 500 ಗ್ರಾಮ್ವರೆಗೂ ಬರುತ್ತೆ. ನೀವು ಎಷ್ಟು 500 ಗ್ರಾಮ್ವರೆಗೂ? 500 ಗ್ರಾಮ್ವರೆಗೂ
ಬಂದಿದೆ. ಹ್ಮ್ ಹ್ಮ್ ಎಲ್ಲದೂ ಬರಲ್ಲ, ಹಾ. ಕೆಲವೊಂದು ಬರುತ್ತೆ. 250-300 ಗ್ರಾಮ್ ಅಂತೂ ಹೈಯೆಸ್ಟ್, ಹೈಯೆಸ್ಟ್. ಅದಕ್ಕಿಂತ ಹೈಯೆಸ್ಟ್ 500 ಗ್ರಾಮ್ ಬಂದಿದೆ. ಆ ಥರ ಬಂದೇ ಫಲವತ್ತತೆ ತೆಗಿಬೇಕು. ಗಿಡ ಇದೆಯಲ್ಲ ಈ ಕಾಯಿ, ಹಾ. ಇವಾಗ ಇದು 60-70 ಗ್ರಾಮ್ ಇದೆ. 70 ಗ್ರಾಮ್. ಇದು ಒಂದು 30 ಗ್ರಾಮ್ ಇದೆ. ಇವೆಲ್ಲ ಆ ಥರ. ಇದು ಬಂದು ಈ ಸೈಜ್ ಬಂತು ಅಂದರೆ 300 ಗ್ರಾಮ್. 300 ಗ್ರಾಮ್. ಇನ್ನು ಈ ಸೈಜ್ ಬಂದು 450-500 ಗ್ರಾಮ್ ಬರುತ್ತೆ. ಓಕೆ. ಸೊ ಇದು ನೀವು ಒಂದು ಕಟ್ ಆಫ್ ಮಾಡಿದ್ಮೇಲೆ ಅವರೇ ಬಂದು ತೊಗೊಂಡು ಹೋಗ್ತಾರೆ, ಇಲ್ಲ ನೀವು ಯಾವ್ದಾದ್ರು ಇಲ್ಲ, ಸಂತೆಗೆ ಹಾಕ್ಬೇಕಾ? ನಾವು ಬೇಕಾದ್ರೆ ತಗೊಂಡು ಹೋಗ್ಬೋದು. ಮಾರ್ಕೆಟ್ ಮೈಸೂರು ಇದೆ, ಬೆಂಗಳೂರು ಇದೆ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಆ ಕಡೆ ಎಲ್ಲ ಇದೆ. ಇಲ್ಲಿ ಅವರೇ ಬರ್ತಾರೆ, ಅವರೇ ಬಂದು ತಗೊಂಡು ಹೋಗ್ತಾರೆ. ಅಷ್ಟು ಡಿಮ್ಯಾಂಡ್ ಇದೆ. ಹೌದೌದು, ಡಿಮ್ಯಾಂಡ್ ಇದೆ. ಬಟ್ ಎಲ್ಲ ಕಡೆಯಿಂದ ಸ್ವಲ್ಪ ರೇಟ್ ಕಡಿಮೆ ಸಿಗ್ಬೋದು. ಇವಾಗ 200, 220, 230 ರೇಟ್ ಇದೆ. ಸೊ ನಮ್ಮದು ಬರ್ಬೇಕಾದ್ರೆ ಒಂದು ಕೆಜಿಗೆ ಒಂದು ಬಾಕ್ಸಲ್ಲಿ 10 kg ಇರುತ್ತೆ. ಅಲ್ಲಿಗೆ ಇದಾಕೊಂಡ್ರೆ ಅಲ್ಲಿಗೆ ಆ ಥರ ಬರುತ್ತೆ. ಸೊ ಇವಾಗ ನೋಡಬೇಕು ನಮ್ದು ಬೆಳೆ ಬಂದಾಗ ಏನು ರೇಟ್ ಹೋದ ವರ್ಷ 100 ರೂಪಾಯಿ ಸಿಕ್ಕಿತ್ತು. 70, 80, 90 ಈ ಥರ ಅಂದರೆ 100 ರೂಪಾಯಿಗೂ ಸಿಕ್ಕಿತ್ತು, ಏರುಪೇರು ಆಗಿತ್ತು. ಇವಾಗ ಇನ್ನು ನಮ್ಮದು ಬರೋತ್ತಿಗೆ ಇನ್ನೂ 2-3 ಮಂತ್ಸ್ ಬೇಕು ಬರೋಕ್ಕೆ. ಆ ಒಂದು ಟೈಮ್ಗೆ ರೇಟ್ ಹೇಗಿರುತ್ತೆ ನೋಡ್ಬೇಕಾಗಬೇಕು. ಓಕೆ. ಮತ್ತೆ ಇದು ವರ್ಷಕ್ಕೆ ಎಷ್ಟು ಸತಿ ಕಟ್ ಆಫ್ ಮಾಡ್ಬೋದು ಈ ಒಂದು ಗಿಡನ ವರ್ಷಕ್ಕೆ? ಇವಾಗ ಈಗೊಂದು ಹಣ್ಣು ಕಟ್ಟಿ ರೆಸ್ಟ್ ಕಟಿಂಗ್ ಅಂತ ಮಾಡ್ತೀವಿ. ಆದಮೇಲೆ ರೆಸ್ಟ್ ಕಟಿಂಗ್ ಏನಕ್ಕೆ ಅಂದರೆ ಗಿಡ ಎಲ್ಲ ಇದಾಗಿರುತ್ತಲ್ಲ, ಜೋಲಲ್ಲಿ ಇರುತ್ತಲ್ವಾ, ಕಾಯಿ ಕೊಯ್ದ್ಮೇಲೆ ಅದಕ್ಕೆ ಫ್ರೀ ಆಗಲಿ ಒಂಥರ ಎಲ್ಲ ಕೌಕೊಂಡಿರುತ್ತೆ, ಅದನ್ನ ಫ್ರೀ ಮಾಡ್ತೀವಿ ಬಿಟ್ಟು. ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಒಂದು 6 ತಿಂಗಳು ಅದಕ್ಕೆ ನಾವೇನು ಟಚ್ ಮಾಡೋಕ್ಕಲ್ಲ. 4-5 ತಿಂಗಳು ಅದು ಗಿಡಕ್ಕೆ ಕಟ್ಟಿಂಗ್ ಮಾಡೋದು ಏನು ಮಾಡಲ್ಲ. ಅದಕ್ಕೆ ಮಾಮೂಲಿ ಜ್ಯೂಸ್ ಬಿಡೋದು, ಗೊಬ್ಬರ ಹಾಕೋದು ಮಾಡ್ತೀವಿ, ಸ್ವಲ್ಪ ಜಾಸ್ತಿ ಇಲ್ಲ, ಮೇಂಟೈನ್ ಮಾಡೋದು. ಆದಮೇಲೆ ಇತ್ರೆಲ್ ಅಂತ ಹೊಡಿತೀವಿ. ಇತ್ರೆಲ್ ಅಂದರೆ ಈ ಎಲೆ ಇರುತ್ತಲ್ಲ, ಇದೆಲ್ಲ ಒಣಗಿಬಿಡ್ಬೇಕು ಪೂರ್ತಿ, ಏನಿಲ್ಲ ಬರೀ ಕಡ್ಡಿ ಉಳ್ಕೋಬೇಕು. ಆವಾಗ ಇತ್ರೆಲ್ ಅಂತಾರೆ ಅದಕ್ಕೆ. ಅದೆಲ್ಲ ಹೊಡೆದ ಮೇಲೆ ಅದೆಲ್ಲ ಪೂರ್ತಿ ಉದುರೋಗುತ್ತೆ, ಏನಿರಲ್ಲ, ಗಿಡ ಬರೀ ಕಡ್ಡಿ ನಿಂತಿರುತ್ತೆ. ಅದು ತದನಂತರ ಇದು ಚಿಗುರು ಹೊಡೆದು ಮೊಗ್ಗಾಗಿ ಹೂವಾಗಿ ಕಾಯಿ ಆಗೋದು, ಈ ಥರ ಇರುತ್ತೆ. ಓಕೆ. ಸೊ ಇದೆಲ್ಲ ಫುಲ್ ನೀವು ಡ್ರಿಪ್ಪಲ್ಲೇ ಬಿಡ್ತೀರಾ? ಡ್ರಿಪ್ಪಲ್ಲೇ ಬಿಡೋದು, ಎಲ್ಲ ಡ್ರಿಪ್ಪಲ್ಲಿ. ಅದರಲ್ಲಿ ಜ್ಯೂಸ್ ಕೊಡೋದು ಅದರಲ್ಲೇ, ನೀರು ಕೊಡೋದು ಅದರಲ್ಲೇ. ಗೊಬ್ಬರ ಮಾತ್ರ ಮ್ಯಾನ್ಯುವಲ್ಲಿ ಹಾಕ್ತೀವಿ. ಗೊಬ್ಬರ ನೀವು ರಾಸಾಯನಿಕ ಉಪಯೋಗಿಸ್ತೀರಿ ಅಲ್ಲ ಬೇರೆ ಯಾವ್ದಾದ್ರು? ಎಲ್ಲ ಉಪಯೋಗಿಸ್ತೀವಿ. ಬೇವಿನ ಹಿಂಡಿ, ರಾಸಾಯನಿಕ ಹಸಿ ಗೊಬ್ಬರ, ಹಾಗೆ ಇದು ನಾರ್ಮಲ್ಲು ಇವೆಲ್ಲ ಇದಾವಲ್ಲ ಡ್ರೈ ಗೊಬ್ಬರಗಳು, 20-20, 16-20 ಎಲ್ಲ ಬರ್ತವೆ. ಪೊಟ್ಯಾಷಿಯಮು ಅವನು ಸಹ ಹಾಕ್ತೀವಿ. ಈಗ 3 ಟೈಮ್ ಕೊಡ್ತೀವಿ. ಗಿಡ ಹಣ್ಣು ಬಿಟ್ಟಿದ ಮೇಲೆ 3 ಟೈಮ್ ಕೊಡ್ತೀವಿ ಗೊಬ್ಬರನ. ಓಕೆ. ಈ ಒಂದು ಸಸಿ ನಿಮಗೆ ಎಲ್ಲಿಂದ ಎಲ್ಲಿ ತಗೊಂಡ್ಬಂದ್ರಿ? ಸೊ ನಮ್ಮ ಇಲ್ಲಿ FO ಅಂತ ಇದೆ, ಗೌರ್ಮೆಂಟ್ದು ನರ್ಸರಿ ಇದೆ, ಅಂದರೆ ಔಷಧಿ ಅಂಗಡಿ. ಗೌರ್ಮೆಂಟ್ ಅಲ್ಟೆಕಲ್ಲಿ ಅಂಗಡಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಾವು ಕೊಟ್ಟು ಅಲ್ಲಿಂದ ಬೇರೆ ಕಡೆ ತರಿಸ್ತಾರೆ ಅವರು ಅಂದರೆ ಗುಜರಾತು, ತಮಿಳ್ನಾಡು, ಅವರು ಎಲ್ಲಿ ಸಿಗುತ್ತೆ ಅಲ್ಲಿಂದ ತರಿಸ್ತಾರೆ. ಓಕೆ. ಒಂದು ಸಸಿಗೆ ಎಷ್ಟು ಬೀಳುತ್ತೆ ನಮಗೆ? ಸಸಿಗೆ 40, ಇವಾಗ 40 ರೂಪೀಸ್ ಇದೆ. 40 ರೂಪೀಸ್? 40 ರೂಪೀಸ್ ಒಂದು ಸಸಿ ಇದೆ. ಓಕೆ. ಇದರಲ್ಲಿ ವೆರೈಟೀಸ್ ಏನಾದ್ರು ಬರುತ್ತೆ? ದಾಳಿಂಬೆ ಇದೆ, ABC, ಜೈನು ಅಂತ 2 ಕ್ವಾಲಿಟಿ ಇದೆ. ಅದು ಕಂಪನಿ ಡಿಫರೆನ್ಸ್? ಕಂಪನಿ ಡಿಫ್ರೆಂಟ್ ಎಲ್ಲ ಇದೇ ಇವರೇ ಆ ಥರ ಮಾಡ್ತಿದ್ದು. ABC ಅಂತ ಕರಿತೀವಿ ಇದನ್ನ. ಜೈನ್ ಅಂದರೆ ಸ್ವಲ್ಪ ದೊಡ್ಡ ಗಿಡ ಆಗುತ್ತೆ. ಕಾಯಿ ಏನಾದ್ರು ಚೇಂಜಸ್ ಇರುತ್ತೆ? ಸೇಮ್ ಕಾಯಿ ಇರುತ್ತೆ, ಕಾಯಿ ಚೇಂಜ್ ಇರಲ್ಲ, ಗಿಡ ಚೇಂಜ್ ಇರುತ್ತೆ. ಇಳುವರಿ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತಾರೆ. ಬಟ್ ನಾವು ಇಲ್ಲಿ ಟೋಟಲ್ ಎಲ್ಲ ಹಾಕಿದ್ರೆ ABCನೇ ಜಾಸ್ತಿ, ಈಗ ಜೈನ್ ಕಡಿಮೆ. ಮತ್ತೆ ಇದಕ್ಕೆ ಬ್ಲೈಟ್ ಬೇರೆ ಕಡೆ ನಾನು ಕೇಳಿರೋದು ಗೊತ್ತಿಲ್ಲ ನನಗೆ, ಬೇರೆ ಕಡೆ ಕೇಳ್ಪಟ್ಟಿರೋದು ಬ್ಲೈಟ್ ಎಲ್ಲ ಅಟ್ಯಾಕ್ ಆಗುತ್ತೆ ಅಂದರೆ ಒಂದು 3-4 ವರ್ಷ ಆದಮೇಲೆ, 5 years ಆದಮೇಲೆ ಗಿಡ ವಿಲ್ಟ್ ಬರುತ್ತೆ. ಈಗ ಒಂಥರ ಹಳದಿ ಕಲರ್ ಗಿಡ ಆಗುತ್ತೆ, ಹಂಗೆ ಒಣಗಿ ಹೋಗುತ್ತೆ. ಆವಾಗ ಅದು ಗಿಡ ಅದನ್ನ ತೆಗಿಲ್ಲ ಅಂದರೆ ಬೇರೆ ರೋಗ ಅಂಟುತ್ತೆ. ಇದಕ್ಕೆ ಒಂದಕ್ಕೆ ರೋಗ ಅಟ್ಯಾಚ್ ಆಗುತ್ತೆ ಜಾಸ್ತಿ. ಹಾಗೆ ಇದು ನೀಟ್ನೆಸ್ ನೋಡ್ಕೋಬೇಕು. ಇದು ಒಂಥರ ಸಣ್ಣ ಮಗು ಸಾಕಬೇಕು. ಚೆನ್ನಾಗಿ ನೋಡಿಕೊಂಡು ಒಳ್ಳೆ ಇಳುವರಿ ಬರುತ್ತೆ. ವಾತಾವರಣ ಇದಕ್ಕೆ ಬಿಸಿಲು ವಾತಾವರಣ ಇರಬೇಕು. ಆಮೇಲೆ ಜಾಸ್ತಿ ತಂಪು ಆಗಬಾರ್ದು, ಜಾಸ್ತಿ ಬಿಸಿಲಾದ್ರೂ ನೀರು ಬೇಕು ಇದಕ್ಕೆ. ಆ ಟೈಮ್ ನೀರು ಜಾಸ್ತಿ ಕೊಡಬೇಕು. ಮತ್ತೆ ಈಗ ಬರೋ ತಿಂಗಳು ಮಳೆಗಾಲ, ಅವಾಗ ಏನು ಮಾಡ್ತೀರಾ? ಅವಾಗ ಅದೇ ಸ್ವಲ್ಪ ಕಷ್ಟ ಆಗುತ್ತೆ, ಬೈಟಕ್ ಜಾಸ್ತಿ ಆಗುತ್ತೆ, ರೋಗ ಜಾಸ್ತಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಮೆಡಿಸಿನ್ಸ್ ಮಾಡಬೇಕು. ಆದರೂ ಎಷ್ಟು ಉಳ್ಕೊಳ್ಳೋದು ಅದು ನಮ್ಮ ಪುಣ್ಯ. ಪೂರ್ತಿ ನಿರೀಕ್ಷೆ ಬಂದ ಕಾಯೆಲ್ಲ ನಮಗೆ ಫಲ ಬರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಬಂದಿದ್ದು ನಾವು ನೋಡ್ಕೋಬೇಕು. ಹೌದು. ಇದರಲ್ಲಿ ಅದೇ ತುಂಬ ಕಂಡಿದ್ದಾರೆ. ಈ ನಿರೀಕ್ಷೆ ಮುಂಚೆಗೆಲ್ಲ ತುಂಬ ಲಕ್ಷ ಗಟ್ಟಲೆ ಸಂಪಾದನೆ ಮಾಡಿದ್ದಾರೆ. ಇವಾಗ ನೋಡ್ಬೇಕು ಯಾಕಾಗುತ್ತೆ ಮುಂದೆ ಎಷ್ಟು ತುಂಬ, ಯಾಕೆ ತುಂಬ ಬೆಳೆ ಬೆಳೆದಾರೆ ಎಲ್ಲ ಕಡೆ.
ಓಕೆ. ಅವಾಗ ಊರಲ್ಲಿ ಒಬ್ರು ಇಬ್ರು ಬೆಳೀತಾ ಇದ್ರು, ಇವಾಗ ಊರಲ್ಲಿ 10, 20, 50, 60 ಜನ ಬೆಳೀತಾರೆ. ಹಂಗಾಗಿ ಎಲ್ಲ ಹಳ್ಳಿಲೂ ಬೆಳೀತಾರೆ ಇವಾಗ. ನಮಗೆ ದಾಳಿಂಬೆ ಗೊತ್ತೇ ಇಲ್ಲ ನಮ್ಮ ಭಾಗದಲ್ಲಿ, ಎಲ್ಲೋ ಒಬ್ರು ಇದ್ರು. ಇವಾಗ ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಬೆಳೆಯೋದು ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಆ ಕಡೆ ಜಾಸ್ತಿ ಬೆಳೀತಾರೆ. ಈಗ ನಮ್ಮ ಕಡೆ ಜಾಸ್ತಿ ಆಗಿದೆ, ಈ ಗುಜರಾತು ಆ ಕಡೆಗಿಂತಲೂ ಕರ್ನಾಟಕದಲ್ಲೂ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ ಇವಾಗ. ಅಂದರೆ ಜಾಸ್ತಿ ಬೆಳೆಯೋದ್ರಿಂದ ರೇಟು ನಮಗೆ ಏರುಪೇರು ಆಗ್ತಾ ಇರುತ್ತೆ. ಆಮೇಲೆ ಎಕ್ಸ್ಪೋರ್ಟ್ ಆಗಬೇಕು, ಎಕ್ಸ್ಪೋರ್ಟ್ ಆಗಿಲ್ಲ ಅಂದರೆ ಇದು ಲೋಕಲಲ್ಲಿ ತುಂಬ ಕಮ್ಮಿ ಆಗುತ್ತೆ. ಓಕೆ. ಅಂದರೆ ಇದು ಬಂಡವಾಳ ಜಾಸ್ತಿ ಆಗುತ್ತೆ, ಬಟ್ ನಿರೀಕ್ಷೆ ಸಿಗುತ್ತೆ ಅಂತ. ಸಿಕ್ಕಿದ್ರೆ ರೈತರ ಅದೃಷ್ಟ, ಸಿಕ್ಕಿಲ್ಲ ಅಂದರೆ ರೈತರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಇದು ನೀರಾವರಿ ಎಲ್ಲ ನಿಮ್ದು ಸ್ವಂತ ಬೋರ್? ಸ್ವಂತ ಬೋರ್ ಇದೆ. ಇದ್ರೆ ಮಾಡೋಕ್ಕಾಗ ಸಾಧ್ಯ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಸುಮಾರು ಎಷ್ಟು ಗಂಟೆ ಬಿಡ್ತೀರಾ ನೀರು ಇದಕ್ಕೆ? ಅದೇ ಆ್ಯಕ್ಚುಲಿ ಇದಕ್ಕೆ ಲೀಟ್ರ್ ಹೇಳ್ತಾರೆ, ಒಂದು ದಿನಕ್ಕೆ 4 ಗಂಟೆ 3 ಗಂಟೆ ಬಿಡಬೇಕು ಅಂತ. ಲೀಟ್ರ್ ವೇಜ್ ಒಂದು ಗಿಡಕ್ಕೆ ಒಂದು 15 ಲೀಟ್ರ್ 16 ಲೀಟ್ರ್ ನೀರು ಹೋಗ್ಬೇಕು, 30 ಲೀಟ್ರ್ ತಗೋ ನೀರು ಹೋಗ್ಬೇಕು ಅಂತಾರೆ. ಆ ಥರ ಅವರೇಜಲ್ಲಿ ಬಿಟ್ಕೊಂಡು ಹೋಗ್ತೀವಿ ಅಷ್ಟೇ. ಒಂದು ಡ್ರಿಪ್ಪಲ್ಲಿ ಒಂದು ಬಾಟ್ಲ್ ಹಿಡ್ಕೊಂಬಿಟ್ಟು ಲೀಟ್ರ್ ವೇಜು ಇಷ್ಟು ಅವರಿಗೆ ಇಷ್ಟು ಲೀಟ್ರ್ ಹೋಗುತ್ತೆ, ಆ ಥರ ನೋಡಿ ಬಿಡ್ಬೇಕು ನೀರು. ಓಕೆ. ಅದು ನೀವು ಮಾಡಿದ್ದೀರಾ? ಅದು ಅದೇನಾದ್ರು ನೋಡ್ಕೊಂಡು ಮಾಡೋದು? ಅದೇ ಬಳ್ಳಿ ಹಿಡ್ಕೊಂಡು ನೀರಾದ ಗೊತ್ತಾಗುತ್ತೆ, ಇಷ್ಟೇ ಅವರಿಗೆ 1 ಅವರ್ಗೆ ಎಷ್ಟು ಲೀಟ್ರ್ ಬರುತ್ತೆ ನೀರು, ಆ ನೀರು ನೋಡ್ಕೊಂಡು ಅದಕ್ಕೆ ಇದು ಮಾಡ್ತಾ ಇದ್ದೀವಿ. ಓಕೆ. ನೀವು ಒಬ್ಬರೇ ಮೇಂಟೈನ್ ಮಾಡ್ತಾ ಇದ್ದೀರಿ? ಹೌದು. ತುಂಬ ಗ್ರೇಟ್. ತುಂಬ ಖರ್ಚುಗಳು ಬರ್ತವೆ, ಅದೇ ಸಿಗುತ್ತೆ, ಲಾಸ್ ಏನಾಗಲ್ಲ. ನಾವು ಕಷ್ಟಪಟ್ಟಷ್ಟು ಸುಖ ಇದೆ ಅಂತ. ಒಂದು ಮಣ್ಣು ಯಾವ ರೀತಿ ಇರಬೇಕು? ಇಲ್ಲ ಬ್ಲ್ಯಾಕ್ ಸಾಯಿಲ್, ಇಲ್ಲ ರೆಡ್ ಸಾಯಿಲ್, ಇಲ್ಲ ಯಾವ ಥರ ಮಣ್ಣು ಇರಬೇಕು? ಮಣ್ಣು ಅಂತಂದರೆ ಈ ಕಲ್ಲು ಜಲ್ಲಿ ಥರ ಭೂಮಿ ಇರಬೇಕು ಇದಕ್ಕೆ. ಈ ರೆಡ್ ಇದೆ, ಮರಳು ರೆಡ್ ಇದೆ, ಏನಾಗುತ್ತೆ ಅಂದರೆ ಸ್ವಲ್ಪ ನೀರು ಜಾಸ್ತಿ ತಗೊಂಡಾಗ ಅದು ಗಿಡ ವಿಲ್ಟ್ ಬರೋದು ಸ್ಟಾರ್ಟ್ ಆಗುತ್ತೆ, ಹಳದಿ ಕಲರ್ ಗಿಡ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಷ್ಟು ಕಲ್ಲು ಭೂಮಿ ಇರುತ್ತೋ ಅಷ್ಟು ಗಿಡ ಹೆಲ್ದಿಯಾಗಿರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಬೇರೆ ಕಡೆ ಮಣ್ಣನ್ನು ಕಲ್ಲು ಜಲ್ಲಿ ಥರ ಇರುತ್ತೆ, ಚಟ್ರ ಮಣ್ಣು ಅಂತ ಮಿಕ್ಸರ್ ಮಣ್ಣನ್ನು ನಾವು ಬುಡಕ್ಕೆ ಹಾಕ್ಸ್ತೀವಿ ಸುತ್ತವ. ಅವಾಗ ಏನಾಗುತ್ತೆ, ಅದು ಫಲವತ್ತತೆ ಅದು ಆ ಬೇರಿಗೆ ಹೋಗುತ್ತಲ್ಲ, ಅವಾಗ ಗಿಡ ಹೆಲ್ದಿಯಾಗಿ ಚೆನ್ನಾಗಿ ಬೆಳೆಯುತ್ತೆ. ಓಕೆ. ಸೊ ನೀವು ನೋಡಿದ್ರಲ್ಲ ಈ ಒಂದು ದಾಳಿಂಬೆ ಕೃಷಿ ಯಾವ ರೀತಿ ಮಾಡೋದು ಅಂತ. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರುವಂಥ ನಮ್ಮ ಸರ್ಗೆ ಧನ್ಯವಾದಗಳು. ಸೊ ಇಲ್ಲಿಗೆ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀರಿ. ಸೊ ನಿಮಗೆ ಇನ್ನೇನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಇವರ ಒಂದು ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅವ್ರಿಗೊಂದು ಕಾಂಟ್ಯಾಕ್ಟ್ ಮಾಡ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾರೆ. ಸೊ ನಮ್ಮ ಒಂದು ವೀಡಿಯೋಗೆ ವಿದಾಯ ಹೇಳ್ತಾ ಇದ್ದೀರಿ. ಧನ್ಯವಾದಗಳು.